ಸಾಗರ ತಾಲೂಕಿನ ಸಾಗರ ಪಟ್ಟಣದಲ್ಲಿ ಸುಮಾರು 80,000 ಜನಸಂಖ್ಯೆ ಇದ್ದು 13,000 ಮನೆಗಳಿದೆ. ಶರಾವತಿ ಹಿನ್ನೀರಿನಿಂದ ಇದಕ್ಕೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಗರ ನಗರಸಭೆಯಿಂದ 85 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ವರದಳ್ಳಿ ರಸ್ತೆಯಲ್ಲಿರೋ ಪಂಪ್ ಹೌಸಿಗೆ ಎಕ್ಸ್ಪ್ರೆಸ್ ಲೈನ್ ಅನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಆದ್ರೆ ಈ ಮೆಸ್ಕಾಂ ಕಾರ್ಯನಿರ್ವಹಣಾ ಅಧಿಕಾರಿ ಮೋಹನ್ ಅವರು ಇಲ್ಲಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಇರ್ತಕ್ಕಂಥ ಎಕ್ಸ್ಪ್ರೆಸ್ ಲೈನ್ ಅನ್ನು ಆವಿನಹಳ್ಳಿ ಭಾಗಕ್ಕೆ ಕೊಡೋದ್ರ ಮೂಲಕ ಆವಿನಹಳ್ಳಿ ಭಾಗದ ಜನಕ್ಕೂ ಅನ್ಯಾಯ ಮಾಡಿದ್ದಾರೆ. ಸಾಗರದ ಕುಡಿಯೋ ನೀರಿನ ವ್ಯವಸ್ಥೆಗೂ ಕೂಡ ಅನ್ಯಾಯ ಆಗಿದೆ. ಸಮರ್ಪಕವಾಗಿ ವಿದ್ಯುತ್ ಬರ್ತಾ ಇಲ್ಲ. ಆಮೇಲೆ ಅನಿಯಮಿತ ವಿದ್ಯುತ್ ಲೋಡ್ ಶೆಡ್ಡಿಂಗ್, ಅದು ಎಷ್ಟೊತ್ತಿಗೆ ಹೋಗುತ್ತೆ ಗೊತ್ತಿಲ್ಲ, ಮನ್ಸಿಗೆ ಬಂದಂಗೆ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ. ಈ ರೀತಿ ಎಲ್ಲ ಸಮಸ್ಯೆಯಿಂದ ಪಂಪ್ ಸೆಟ್ಗಳು, ಈಗೇನು ಕುಡಿಯೋ ನೀರಿನ ವ್ಯವಸ್ಥೆಗೆ ಇರ್ತಕ್ಕಂಥ ಆ ಪಂಪ್ ಸೆಟ್ ಏನಾದ್ರು ಈ ರೀತಿಯ ಕರೆಂಟ್ ವ್ಯತ್ಯಾಸದಿಂದ ಅದು ದುರಸ್ತಿಗೆ ಬಂದ್ರೆ ಅದನ್ನ ಇನ್ನು ಯಾವುದೋ ರಾಜ್ಯದಿಂದ ಅವ್ರನ್ನ ಕರೆಸಿ ದುರಸ್ತಿ ಮಾಡೋದಕ್ಕೆ ವಾರಗಟ್ಲೆ ಸಾಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಆಗಂತ ಸನ್ನಿವೇಶ ಇದೆ. ಈ ಸನ್ನಿವೇಶದಲ್ಲಿ ಸಾರ್ವಜನಿಕರು ಕೂಡ ಬಹಳ ಒತ್ತಾಯವನ್ನು ಮಾಡಿದ್ರು. ಇಲ್ಲ, ಈ ರೀತಿ ಆದ್ರೆ ನಾವು ವಿದ್ಯುತ್ ಹಿಂಗಾಗ್ಬಿಟ್ರೆ ಕುಡಿಯೋಕ್ಕೂ ನೀರಿಲ್ಲ, ಜೊತೆಗೆ ಇಲ್ಲಿ ಸಣ್ಣ ಪುಟ್ಟ ಇಂಡಸ್ಟ್ರಿ ಇಟ್ಕೊಂಡವರಿಗೂ ಕೂಡ ಪದೇ ಪದೇ ಕರೆಂಟ್ ಹೋಗುತ್ತೆ, ರೈತರಿಗೂ ತೊಂದರೆ. ಆದ್ರಿಂದ ನಾಳೆ ಇದನ್ನ ಬೃಹತ್ ಇದರಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಮೋಹನ್ ಅವರ ಅವೈಜ್ಞಾನಿಕ ನೀತಿಯನ್ನ ಖಂಡಿಸಿ, ಇವ್ರಿಗೆ ನಿಜವಾಗ್ಲೂ ಇದರಲ್ಲಿ ಈ ಒಂದು ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡೋದಕ್ಕೆ ಇವರಿಗೆ ಯೋಗ್ಯರಲ್ಲ ಇವರು. ಯಾಕಂದ್ರೆ ಇವರಿಗೆ ಅಪರಿಣಿತಿ ಇಲ್ಲ. ಇವರು KPC ಅಂತ ಇಲಾಖೆಯಲ್ಲಿ ಇದ್ದವರು ಇಲ್ಲಿ ನಿಯೋಜನೆ ಆಗಿದ್ದಾರೆ. ಇಲ್ಲಿಗೆ ನಿಯೋಜನೆ ಆಗಿದ್ದಾರೆ ಅಂತಂದ್ರೆ ಮೆಸ್ಕಾಂ ಅಲ್ಲಿ ಹಂಗಾರೆ ಇಂಜಿನಿಯರಿಂಗ್ ಬರ ಬಿದ್ದಿದ್ಯಾ? ಇವ್ರು KPTCL ಇಂದ ಇಂಜಿನಿಯರ್ ತಗೊಂಡ್ರು ಬೇಜಾರಿಲ್ಲ, KPC ಇಂದ ಇಲ್ಲಿ ಇಂಜಿನಿಯರ್ ತಗೊಂಡ್ಯಾರ. ಅವ್ರು ತಗೊಂಡಿರೋದಲ್ಲ, ಇವರು ಲಾಬಿ ಮಾಡಿ ಇವು ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಅವಧಿನೂ ಕೂಡ ನಿನ್ನೆ 18ನೇ ತಾರೀಕಿಗೆ ಮುಗಿದು ಹೋಗಿದೆ. ಇವತ್ತು ಅನಧಿಕೃತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣ ಅವ್ರನ್ನ ರಿಲೀವ್ ಮಾಡಬೇಕು ಅಂತ ಹೇಳಿ ಲೆಟರ್ ಆಗಿದೆ. ಆದ್ರೂ ಕೂಡ ಇನ್ನು ರಿಲೀವ್ ಆಗ್ಲಿಲ್ಲ. ಮತ್ತೆ ಇವರು ವಿಧಾನಸಭೆ ಹತ್ತ ಮುಖ ಮಾಡಿದ್ದಾರೆ. ಮತ್ತೆ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಇಲ್ಲೇ ಮುಂದಿನ ವರ್ಷ ಮುಂದುವರಿಬೇಕು ಅಂತೇಳಿ. ನೀವ್ ಏನು ಕೇಳಿದ್ರು ದೇವರಾಣೆ ನಾನು ಏನು ಮಾಡಿಲ್ಲ, ದೇವರಾಣೆ ನಾ ಭ್ರಷ್ಟಾಚಾರ ಮಾಡಿಲ್ಲ ಅಂತ. ದೇವರಾಣೆ ಹಾಕೋದ್ರಲ್ಲಿ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ನಿಜವಾಗ್ಲೂ ನಿರಂತರವಾಗಿ ದೇವರಾಣೆ ಹಾಕ್ತಾರೆ. ಹಾಗಿದ್ರೆ KPC ಅಂತ ಇಲಾಖೆಯಲ್ಲಿ, ಅಲ್ಲಿ ಯಾವುದೇ ರಿಸ್ಕ್ ಇಲ್ದೇ ಇರೋಂತ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಇಲ್ಲಿ ಯಾಕೆ ಇಲ್ಲಿಗೆ KPC ಅಂತ ಮೆಸ್ಕಾಮಿಗೆ ಇಲ್ಲಿ ಬರ್ತಾರೆ ಅಂತಂದ್ರೆ ಇಲ್ಲಿ ಏನೋ ಲಾಭ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ. ಸಾಕಷ್ಟು ಅಕ್ರಮಗಳನ್ನು ಕೂಡ ಇವರು ಮಾಡಿದ್ದಾರೆ. SC/ST ಯೋಜನೆಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ರೈತರಿಗೆ ಕೊಡ್ತಕ್ಕಂತ ಏನು ಈ ಟ್ರಾನ್ಸ್ಫಾರ್ಮರ್ ಇದೆ, ಅಕ್ರಮ ಸಕ್ರಮ, ಅದು ಸೀನಿಯಾರಿಟಿ ಪ್ರಕಾರ ಕೊಡಬೇಕು. ಇವರು ಸೀನಿಯಾರಿಟಿಯನ್ನು ಉಲ್ಲಂಘನೆ ಮಾಡಿ ಒಂದೊಂದು ಟ್ರಾನ್ಸ್ಫಾರ್ಮರ್ಗೆ ಇವರು 50,000 ಗಟ್ಟಲೆ ತಗೊಂಡಿರ ಅಂತಕ್ಕಂಥ ದೂರ ಇದೆ. ಇಂಥ ಎಲ್ಲ ಘಟನೆಗಳ ವಿರುದ್ಧ, ಈ ಅಕ್ರಮಗಳ ವಿರುದ್ಧ ಮತ್ತೆ ಉತ್ತಮವಾದ ಕರೆಂಟ್ ಬರಬೇಕು ಅಂತೇಳಿ, ಉತ್ತಮ ಸರಬರಾಜು ಮಾಡಬೇಕು ಅಂತೇಳಿ ಒತ್ತಾಯಿಸಿ ನಾಳೆ ನಾವು ಮೆಸ್ಕಾಂ ಉಪವಿಭಾಗೀಯ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ವಿ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.